36th ಕ್ವಶನ್. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ನಥಿಂಗ್ ಬಟ್ ಥಿಯರಮ್ ಸ್ಟೇಟ್ಮೆಂಟ್. ಅದು ಯಾವ ಥಿಯರಮ್ ಅಂದ್ರೆ ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಥಿಯರಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಅದನ್ನ ಪ್ರೂವ್ ಮಾಡ್ಬೇಕು. ಓಕೆ, ಸೊ ನಾವ್ ಇವಾಗ ಏನ್ ಮಾಡಿವಿ, ಟ್ರಯಾಂಗಲ್ ತಗೊಂಡಿದೀವಿ. ಆ ಸ್ಟೇಟ್ಮೆಂಟ್ ಓದೋಣ ಏನ್ ಕೊಟ್ಟಿದ್ದಾರೆ ಅಂತ. ಪ್ರೂವ್ ದಟ್ ಬಿಟ್ವೀನ್ ಟೂ ಟ್ರಯಾಂಗಲ್ಸ್, ಎರಡು ಟ್ರಯಾಂಗಲ್ ತಗೊಂಡಿದೀವಿ, ಕರಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಕರಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ಬೇಕಂತೆ. ಸೊ ನಾವೇನ್ ಮಾಡೋಣ, ಕರಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಮೀನಿಂಗ್ ಹೇಳ್ತೀನಿ. ನೀವ್ ಟ್ರಯಾಂಗಲ್ ತಗೊಂಡ್ರೆ ಅನ್ಕೊಳ್ಳೋಣ, ಎ ಬಿ ಸಿ ಮತ್ತೆ ಇ ಎಫ್. ಓಕೆ, ಕರಸ್ಪಾಂಡಿಂಗ್ ಆಂಗಲ್ಸ್ ಅಂತಂದ್ರೆ ಓಕೆ, ಈಗ ನೀವು ಟ್ರಯಾಂಗಲ್ ಅಲ್ಲಿ ಟಾಪ್ ತಗೊಂಡ್ರೆ ಈ ಆಂಗಲ್ ಎ ಎಷ್ಟಿರ್ತದೋ ಆಂಗಲ್ ಡಿ ಕೂಡ ಅಷ್ಟೇ ಇರಬೇಕು. ನೀವು ಟ್ರಯಾಂಗಲ್ ಅಲ್ಲಿ ಲೆಫ್ಟ್ ಸೈಡ್ ತಗೊಂಡ್ರೆ ಡಿ ಎಷ್ಟಿರ್ತದೋ ಈ ಟ್ರಯಾಂಗಲ್ ಅಲ್ಲಿ ಲೆಫ್ಟ್ ಸೈಡ್ ಈ ಇವ್ರಿಗೂ ಈಕ್ವಲ್ ಇರ್ಬೇಕು ಆಂಗಲ್. ಈ ಆಂಗಲ್ ಈಕ್ವಲ್ ಇರ್ಬೇಕು. ಇರ್ಬೇಕು ಆಂಗಲ್ ಎ ಆಂಗಲ್ ಡಿ ಈಕ್ವಲ್ ಇರ್ಬೇಕು. ಆಮೇಲೆ ಇನ್ನೊಂದೇನು, ಟ್ರಯಾಂಗಲ್ ಅಲ್ಲಿ ನೀವು ರೈಟ್ ಸೈಡ್ ಇರೋ ಆಂಗಲ್ ತಗೊಂಡ್ರೆ ಇಲ್ಲಿ ಕೂಡ ಈ ಟ್ರಯಾಂಗಲ್ ಅಲ್ಲಿ ರೈಟ್ ಸೈಡ್ ಇರೋ ಆಂಗಲ್ ನ ಈಕ್ವಲ್ ಇರ್ಬೇಕು. ಇದನ್ನ ಏನಂತೀವಿ, ಕರಸ್ಪಾಂಡಿಂಗ್ ಅಂತೀವಿ. ಸೊ ಅವ್ರು ಇವಾಗ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋಣ. ಕರಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ತಗೋ ಅಂತ ಕೊಟ್ಟಿದ್ದಾರೆ. ಸೊ ಗಿವನ್ ಬಂದ್ಬಿಟ್ಟು ಏನ್ ಕೊಟ್ಟಂಗೆ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಮೇಲೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಓಕೆ, ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂತ ಕೊಟ್ಟಿದ್ದಾರೆ. ಇದು ಬಂದು ಗಿವನ್. ಓಕೆನಾ, ಈಗ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾ ಇದಾರೆ, ದೆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಆರ್ ಇನ್ ಪ್ರಪೋರ್ಷನ್. ಓಕೆ, ಈಗ ನಿಮಗೆ ಕರಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ಏನಂತ ಗೊತ್ತಾಗುತ್ತೆ ಫಸ್ಟ್. ಓಕೆ, ಈಗ ನಾನು ಅದೇ ಟ್ರಯಾಂಗಲ್ ತಗೊಂಡೆ ಅನ್ಕೊಳ್ಳೋಣ. ಓಕೆ, ಎ ಬಿ ಸಿ ಡಿ ಎಫ್. ಓಕೆ, ಈಗ ಕರಸ್ಪಾಂಡಿಂಗ್ ಸೈಡ್ಸ್ ತಗೊಂಡಾಗ ಅಂದ್ರೆ ನಥಿಂಗ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತಂದ್ರೆ ಈಗ ನೀವೇ ನೋಡ್ರಿ, ಇಲ್ಲಿ ಎ ಬಿ ತಗೊಂಡ್ರೆ ಇಲ್ಲಿ ಡಿ ತಗೋಬೇಕು. ಇಲ್ಲಿ ಲೆಫ್ಟ್ ಸೈಡ್ ತಗೊಂಡ್ರೆ ಇಲ್ಲಿ ಕೂಡ ಲೆಫ್ಟ್ ಸೈಡ್ ತಗೋಬೇಕು. ಇಲ್ಲಿ ಕೆಳಗಡೆ ಬೇಸ್ ತಗೊಂಡ್ರೆ ಇಲ್ಲಿ ಕೂಡ ಬೇಸ್ ತಗೋಬೇಕು. ಆಮೇಲೆ ಇಲ್ಲಿ ನೀವು ರೈಟ್ ಸೈಡ್ ತಗೊಂಡ್ರೆ ಇಲ್ಲಿ ಕೂಡ ರೈಟ್ ಸೈಡ್ ತಗೋಬೇಕು. ಓಕೆ, ಸೊ ಸೇಮ್ ರೇಷಿಯೋ ಆರ್ ಪ್ರಪೋರ್ಷನ್ ಅಂತಂದ್ರೆ ಇವನ್ನ ಡಿವೈಡ್ ಮಾಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಎ ಬಿ ನ ಯಾರಿಂದ ಡಿವೈಡ್ ಮಾಡ್ಬೇಕು, ಎ ಬಿ ನ ಇ ಇಂದ ಡಿವೈಡ್ ಮಾಡ್ಬೇಕು. ಈಕ್ವಲ್ ಟು ಬಿ ಸಿ ನ ಯಾರಿಂದ ಡಿವೈಡ್ ಮಾಡ್ಬೇಕು, ಇ ಎಫ್ ಡಿವೈಡ್ ಮಾಡ್ಬೇಕು. ಆಮೇಲೆ ಎ ಸಿ ನ ಯಾರಿಂದ ಡಿವೈಡ್ ಮಾಡ್ಬೇಕು, ಡಿ ಎಫ್ ಇಂದ ಡಿವೈಡ್ ಮಾಡ್ಬೇಕು. ಓಕೆ, ಸೊ ಇವ್ರು ಡಿವೈಡ್ ಮಾಡಿದಾಗ ಇವ್ರ ಮೂವರು ಈಕ್ವಲ್ ಇರುತ್ತೆ ಅಂತ ನಾವು ಪ್ರೂವ್ ಮಾಡ್ಬೇಕು. ಓಕೆ, ಸೊ ಏನ್ ಬರ್ತೀನಿ, ಆ ಸ್ಟೇಟ್ಮೆಂಟ್ ನ ಬರ್ತೀನಿ. ಟು ಪ್ರೂವ್ ಬಂದ್ಬಿಟ್ಟು ಏನಂತ ಪ್ರೂವ್ ಮಾಡ್ಬೇಕು ನಾನು ಇವಾಗ, ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಓಕೆ, ಆಮೇಲೆ ಇನ್ನೊಂದು ಏನ್ ಪ್ರೂವ್ ಮಾಡ, ಅಂಡ್ ಹೆನ್ಸ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಟ್ರಯಾಂಗಲ್ ಎ ಬಿ ಸಿ ಇದು ಬಂದು ಸಿಮಿಲರ್ ಸಿಂಬಲ್, ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಅಂತ ಕೂಡ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಈಗ ಒಂದು ಇದನ್ನ ಪ್ರೂವ್ ಮಾಡ್ಬೇಕು, ಎರಡನೇದು ಅವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಆ ಸಿಮಿಲರ್ ಅಂದ್ರೆ ಏನಂತ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಈಗಲೇ ಗೊತ್ತಾಗ್ಬಿಡುತ್ತೆ. ಈಗ ನಾವೇನ್ ಮಾಡ್ಬೇಕು, ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕಂದ್ರೆ ದಟ್ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ, ಆಮೇಲೆ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ. ಓಕೆ, ಅದು ಯಾವ ತರ ಅಂತ ನೋಡ್ರಿ. ಓಕೆ, ಈ ಟ್ರಯಾಂಗಲ್ ಅಲ್ಲಿ ಡಿ ಪಿ ತಗೋಬೇಕು. ಓಕೆ, ಡಿ ಪಿ ತಗೋಬೇಕು, ಈ ಕಡೆ ಡಿ ಕ್ಯೂ ತಗೋಬೇಕು. ಆಮೇಲೆ ಅವೆರಡನ್ನ ಜಾಯಿನ್ ಮಾಡ್ಬೇಕು, ಜಾಯಿನ್ ಪಿ ಅಂಡ್ ಕ್ಯೂ. ಓಕೆ, ಸೊ ಇವ್ರಿಬ್ಬರನ್ನ ಜಾಯಿನ್ ಮಾಡ್ಬೇಕು. ಸೊ ಈ ಡಿ ಪಿ ಎಷ್ಟಿರುತ್ತಂದ್ರೆ ಡಿ ಪಿ ಎಷ್ಟಿರುತ್ತಂದ್ರೆ ಎ ಬಿ ಎಷ್ಟಿರುತ್ತೋ ಡಿ ಪಿ ಅಷ್ಟೇ ಇರುತ್ತೆ. ಆಮೇಲೆ ಡಿ ಕ್ಯೂ ಎಷ್ಟಿರುತ್ತಂದ್ರೆ ಎ ಸಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ನಾವು ಇದು ಕನ್ಸ್ಟ್ರಕ್ಷನ್ ತಗೊಂಡ್ವಿ. ಆಮೇಲೆ ಈಗ ನಾವು ಪ್ರೂಫಿಗೆ ಹೋಗೋಣ. ಸೊ ನಾನೇನ್ ಮಾಡ್ತೀನಿ, ಈ ಕಡೆ ಪ್ರೂಫ್ ಬರಿತೀನಿ. ಓಕೆ, ಸೊ ಈಗೇನ್ ಮಾಡೋಣ, ಈ ಪ್ರೂಫ್ ಏನ್ ಮಾಡ್ಬಿಡ್ತೀನಿ, ಈ ಕಡೆ ಬರೆದ್ ಬರ್ತೀನಿ, ಸೊ ದಟ್ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಓಕೆ, ಪ್ರೂಫ್. ಓಕೆ, ನಾನೇನ್ ಮಾಡ್ತೀನಿ, ಈಗ ಎರಡು ಟ್ರಯಾಂಗಲ್ ತಗೊಂತೀನಿ. ಒಂದ್ ಬಂದ್ಬಿಟ್ಟು ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್
ಡಿ ಪಿ ಕ್ಯೂ ಅಂತ ತಗೊಂತೀನಿ. ಓಕೆ, ಈಗ ನೀವು ನೋಡಿದ್ರೆ ನಾನು ತಗೊಂಡ್ರೆ ಟ್ರಯಾಂಗಲ್ ಯಾವ್ಯಾವ ಅಂತ ಅಂದ್ರೆ ಎ ಬಿ ಸಿ ಇದೊಂದು ಟ್ರಯಾಂಗಲ್, ಇನ್ನೊಂದು ಡಿ ಪಿ ಕ್ಯೂ. ಓಕೆ, ಸೊ ಇವೆರಡು ಟ್ರಯಾಂಗಲ್ ನಾನೇನ್ ಮಾಡ್ತೀನಿ ಸಪ್ರೇಟ್ ಆಗಿ ಬರ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಬರಿತೀನಿ. ಓಕೆ, ಯಾವ ಟ್ರಯಾಂಗಲ್ ತಗೊಂಡಿನಿ ಎ ಬಿ ಸಿ, ಇನ್ನೊಂದು ಟ್ರಯಾಂಗಲ್ ಏನ್ ತಗೊಂಡಿನಿ ಡಿ ಪಿ ಕ್ಯೂ ಅಂತ ತಗೊಂಡೆ. ಓಕೆ, ಈಗ ನಮಗೇನ್ ಗೊತ್ತು ಆಂಗಲ್ ಎ ಎಷ್ಟಿದೆನೋ ಆಂಗಲ್ ಡಿ ಕೂಡ ಅಷ್ಟೇ ಇದೆ ಅಂತ ಗೊತ್ತು. ಇನ್ನೊಂದು ಕನ್ಸ್ಟ್ರಕ್ಷನ್ ಇಂದ ಏನ್ ಗೊತ್ತು ಡಿ ಪಿ ಎಷ್ಟಿದೆನೋ ಎ ಬಿ ಕೂಡ ಅಷ್ಟೇ ಇದೆ ಅಂತ ಗೊತ್ತು, ಡಿ ಕ್ಯೂ ಎಷ್ಟಿದೆನೋ ಎ ಸಿ ಕೂಡ ಅಷ್ಟೇ ಇದೆ ಅಂತ ಗೊತ್ತು. ಸೊ ಅದನ್ನ ಬರೆಯೋಣ. ಈಗ ಫಸ್ಟ್ ನಮ್ಗೆ ಏನ್ ಗೊತ್ತು ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅಂತ ಬರಿಬಹುದು. ಓಕೆ, ಆಮೇಲೆ ಇನ್ನೊಂದೇನು ಇದು ಎಲ್ಲಿಂದ ಬಂತು ಬೈ ಕನ್ಸ್ಟ್ರಕ್ಷನ್ ಇಂದ. ಆಮೇಲೆ ಇನ್ನೊಂದೇನು ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಓಕೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ, ಸೊ ಇದು ಬಂದು ಗಿವನ್. ಈಗ ಮೂರನೇದೇನು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಓಕೆ, ಇದು ಕೂಡ ಎಲ್ಲಿಂದ ಬಂತು ಬೈ ಕನ್ಸ್ಟ್ರಕ್ಷನ್ ಇಂದ, ಹೌದಾ. ಸೊ ಈಗ ನೀವು ನೋಡಿದ್ರೆ ಕನ್ಸ್ಟ್ರಕ್ಷನ್ ಇಂದ ಏನು ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಇನ್ನೊಂದು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಓಕೆ, ಈಗ ನೀವು ನೋಡಿದ್ರೆ ಎರಡು ಸೈಡ್ ಒಂದ್ ಆಂಗಲ್ ಇದೆ, ಹೌದಾ. ಸೊ ಎರಡ್ ಸೈಡ್ ಒಂದ್ ಆಂಗಲ್ ಇಟ್ಕೊಂಡು ತೋರಿಸಿವ್ ಅಂದ್ರೆ ಇದರ ಅರ್ಥ ಏನು ಕಾಂಗ್ರೆಂಟ್ ಅಂತ ಅರ್ಥ. ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಎ ಬಿ ಕ್ಯೂ ಅಂತ ಬರಿಬಹುದು. ಯಾವ ರೂಲ್ ಇಂದ ಬರಿಬಹುದು ಇದು ಎಕ್ಸ್ ಎ ಎಸ್ ಕಾಂಗ್ರೆನ್ಸಿ ರೂಲ್ ಇಂದ ಬರಿಬಹುದು. ಸೊ ಅದನ್ನ ಬರ್ದೆ ನಾನು ಇವಾಗ. ಈಗ ಸಿ ಪಿ ಸಿ ಟಿ ಏನಾಗುತ್ತೆ ಅಂತಂದ್ರೆ ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂದ್ರೆ ಆಂಗಲ್ ಪಿ ಎಷ್ಟಿರ್ತಿತ್ತು ಆಂಗಲ್ ಪಿ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು ನಾನು ಇವಾಗ. ಓಕೆ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಂತ ಬರಿಬಹುದು. ಎದಕ್ಕೆ ಇದು ಸಿ ಪಿ ಸಿ ಟಿ ಅಂತ ಬರಿಬಹುದು. ಓಕೆ, ಸೊ ಕಾಂಗ್ರೆನ್ಸ್ ಇರೋದ್ರಿಂದ ಕಾಂಗ್ರೆಂಟ್ ಇರೋದ್ರಿಂದ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಪಿ, ಅದು ಸಿ ಪಿ ಸಿ ಟಿ ಆಯ್ತು. ಇದನ್ನ ನಾನು ಏನಂತೀನಿ ಇಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಈಗ ನೀವೇ ನೋಡ್ರಿ ಫ್ರಮ್ ಗಿವನ್ ಇಂದ ನಮ್ಗೆ ಏನ್ ಗೊತ್ತು ಗಿವನ್ ಇಂದ ಆಂಗಲ್ ಬಿ ಇಸ್ ಈಕ್ವಲ್ ಟು ಇ ಅಂತ ಗೊತ್ತು ತಾನೆ. ಸೊ ನಾನು ಇಲ್ಲಿ ಏನ್ ಬರಿತೀನಿ ಇವಾಗ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಓಕೆ, ಇದು ಎಲ್ಲಿಂದ ಗಿವನ್ ಇಂದ, ಇದನ್ನ ಇಕ್ವೇಶನ್ 2 ಅನ್ರಿ. ಈಗ ನಾನು ಫ್ರಮ್ 192 ಇಂದ ಏನ್ ಬರಿಬಹುದು ನೋಡ್ರಿ. ಫ್ರಮ್ 192 ಇಂದ ಏನ್ ಬರಿಬಹುದು ಅಂದ್ರೆ ಈಗ ನೀವೇ ನೋಡಿದ್ರೆ ಎಲ್ ಎಚ್ ಎಸ್ ಈಕ್ವಲ್ ಇದಾವಂದ್ರೆ ಆರ್ ಎಚ್ ಎಸ್ ಕೂಡ ಈಕ್ವಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಬರಿಬಹುದು ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಬರಿಬಹುದು. ಓಕೆ, ಸೊ ಇದನ್ನ ನಾವು ಬೇಕಾದ್ರೆ ಇಕ್ವೇಶನ್ 3 ಅಂತ ಕರೆಯೋಣ. ಈಗ ನಮ್ಗೆ ಏನ್ ಗೊತ್ತಾಯ್ತು ಇಲ್ಲಿ ಬರ್ಕೊಂತೀನಿ. ಈಗ ಏನ್ ಗೊತ್ತಾಯ್ತು ನಮ್ಗೆ ಈ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಗೊತ್ತಾಯ್ತು. ಓಕೆ, ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಈಗ ಅನ್ಕೊಳ್ಳೋಣ ಇದು ಒಂದು ಪ್ಯಾರಲಲ್ ಲೈನ್ ಅಂತ ಅನ್ಕೊಳ್ಳೋಣ. ಇದು ಟ್ರಾನ್ಸ್ವರ್ಸಲ್ ಇರುತ್ತೆ, ಹೌದಾ. ಲೈನಿಗೆ ಒಂದು ಲೈನ್ ಹಿಂಗ್ ಹಾಕಿದ್ರೆ ಇದು ಟ್ರಾನ್ಸ್ವರ್ಸಲ್. ಇದು ಬಂದ್ಬಿಟ್ಟು ಏನು ಟ್ರಾನ್ಸ್ವರ್ಸಲ್ ಆಗಿದಾಗ ಈ ಟಾಪ್ ಆಂಗಲ್ ಈ ಟಾಪ್ ಆಂಗಲ್ ಏನಂತ ಕರಿತೀವಿ 1 ಮತ್ತೆ 2 ಏನಂತ ಕರಿತೀವಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಪ್ಯಾರಲಲ್ ಲೈನ್ಸ್ ಅಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2. ಈಗ ಪ್ಯಾರಲಲ್ ಲೈನ್ಸ್ ಅಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇರ್ತವೆ. ಅದೇ ರೀತಿ ಈಗ ಎರಡು ಲೈನ್ ಇತ್ತು, ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದಾವ ಅನ್ಕೊಳ್ರಿ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ರೆ ಅದು ಆಟೋಮೆಟಿಕ್ ಅವೆರಡು ಲೈನ್ ಪ್ಯಾರಲಲ್ ಆಗ್ಬಿಡ್ತವೆ. ಈಗ ನೀವು ಅದೇ ರೀತಿ ನೋಡಿದ್ರೆ ಇದು ನಥಿಂಗ್ ಬಟ್ ನಾನು ಇವಾಗ ಎಕ್ಸ್ಟೆಂಡ್ ಮಾಡಿದ್ರೆ ಇದನ್ನ ಇದು ಪ್ಯಾರಲಲ್ ಲೈನ್ ಆಯ್ತಾ. ಸೊ ಇದೇನಾಗುತ್ತೆ ಟ್ರಾನ್ಸ್ವರ್ಸಲ್ ಆಗುತ್ತೆ. ಟ್ರಾನ್ಸ್ವರ್ಸಲ್ ಅಲ್ಲಿ ಈ ಆಂಗಲ್ ಏನು ಕರೆಸ್ಪಾಂಡಿಂಗ್ ಆಂಗಲ್. ಟ್ರಾನ್ಸ್ವರ್ಸಲ್ ಅಂತಂದ್ರೆ ನೋಡಿದ್ರೆ ಇದು ಟ್ರಾನ್ಸ್ವರ್ಸಲ್ ಅಂತಂದ್ರೆ ಈ ಆಂಗಲ್ ಏನಾಗುತ್ತೆ ಲೈಕ್ ಯಾವ್ದಾಗುತ್ತೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗ್ತವೆ. ಇವೆರಡು ಈಕ್ವಲ್ ಇದೆ ಅಂತಂದ್ರೆ ಅವಾಗ ಏನು ಈ ಲೈನ್ ಪ್ಯಾರಲಲ್ ಅಂತ ಬರಿಬಹುದು. ನಾನು ಏನ್ ಬರಿಬಹುದು ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಅಂತ ಬರಿಬಹುದು. ನಾನೀಗ ಏನ್ ಮಾಡ್ತೀನಿ ಇವಾಗ ಇಲ್ಲಿ ಅರೇಂಜ್ ಮಾಡ್ಬಿಟ್ಟು ಈಗ ಏನ್ ಬರಿತೀನಿ ಈಗ ಒಂದು ಲೈನ್ ಹಾಕ್ಬಿಟ್ಟು ರೀಸನ್ ಏನ್ ಬರಿತೀನಿ ಸಿನ್ಸ್ corresponding angles are equal
ಏನ್ ಬರಿಬಹುದು ಇವಾಗ ಪಿ ಕ್ಯೂ ಪ್ಯಾರಲಲ್ ಟು ಓಕೆ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಅಂತ ಬರಿಬಹುದು ಓಕೆ ಈಗ ನೀವು ನೋಡ್ರಿ ಇಲ್ಲಿ ಏನ್ ಬರಿಬಹುದು ನಾನು ಇವಾಗ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಅಂತ ಬರಿಬಹುದು ಓಕೆ ಈಗ ನಾನೇನ್ ಮಾಡ್ತೀನಿ ಆ ಟ್ರಯಾಂಗಲ್ ಸಪರೇಟ್ ಹಾಕ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ ಅಂತ ಓಕೆ ಅದು ಟ್ರಯಾಂಗಲ್ ಯಾವುದು ಡಿ ಇ ಎಫ್ ಅಂತ ತಗೊಂಡಿದ್ವಿ ಆಮೇಲೆ ಇಲ್ಲಿ ಪಿ ಕ್ಯೂ ನ ಜಾಯಿನ್ ಮಾಡಿದ್ವಿ ಹೌದಾ ಈಗ ನಮಗೇನ್ ಗೊತ್ತು ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಅಂತಂದ್ರೆ ನಾವು ಬಿ ಪಿ ಟಿ ಥಿಯರಂ ಅಪ್ಲೈ ಮಾಡ್ಬೋದಾ ಸೊ ಬಿ ಪಿ ಟಿ ಥಿಯರಂ ಅಪ್ಲೈ ಮಾಡಿದ್ರೆ ಏನ್ ಬರಿಬಹುದು ಡಿ ಪಿ ಬೈ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಕ್ಯೂ ಎಫ್ ಸೊ ಏನ್ ಬರಿಬಹುದು ಡಿ ಪಿ ಬೈ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಅಂತ ಬರಿಬಹುದು ಹೌದಾ ಸೊ ಏನು ಬಿ ಪಿ ಟಿ ಥಿಯರಂ ಇಂದ ಇವರಿಬ್ರು ಪ್ಯಾರಲಲ್ ಇದ್ರೆ ನಾವು ಏನ್ ಬರಿಬಹುದು ಡಿ ಪಿ ಬೈ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಅಂತ ಬರಿಬಹುದು ಸೊ ಇಲ್ಲಿ ಬ್ರಾಕೆಟ್ ಬರಿತೀನಿ ಎಲ್ಲಿಂದ ಇದು ಬೈ ಬಿ ಪಿ ಟಿ ಥಿಯರಂ ಇಂದ ಅಂತ ಬರಿತೀನಿ ಓಕೆ ಈಗ ಏನ್ ಮಾಡ್ತೀನಿ ಇದನ್ನ ಉಲ್ಟಾ ಬರ್ತೀನಿ ರೆಸಿಪ್ರೋಕಲ್ ಡಿ ಪಿ ಬೈ ಪಿ ನಾನೇನ್ ಬರಿತೀನಿ ಪಿ ಬೈ ಡಿ ಪಿ ಅಂತ ಬರಿತೀನಿ ಇಸ್ ಈಕ್ವಲ್ ಟು ಏನಾಗುತ್ತೆ ಡಿ ಕ್ಯೂ ಬೈ ಕ್ಯೂ ಎಫ್ ಏನಾಗುತ್ತೆ ಕ್ಯೂ ಎಫ್ ಬೈ ಪಿ ಕ್ಯೂ ಆಗುತ್ತೆ ಓಕೆ ನೀವು ನೋಡಿದ್ರೆ ಇದನ್ನ ರಿವರ್ಸ್ ಮಾಡಿದ್ರೆ ಅವಾಗ ಆಟೋಮೆಟಿಕ್ ಇದು ಕೂಡ ರಿವರ್ಸ್ ಆಗುತ್ತೆ ಈಗ ನಾನೇನ್ ಮಾಡ್ತೀನಿ ಆಡ್ 1 to both sides ಮಾಡ್ತೀನಿ ಓಕೆ ಇಬ್ರಿಗೂ ಏನ್ ಮಾಡ್ತೀನಿ 1 ಆಡ್ ಮಾಡ್ತೀನಿ ಸೊ ಏನಾಯ್ತು ಪಿ ಬೈ ಡಿ ಪಿ ಪ್ಲಸ್ 1 ಓಕೆ ಈಗ ಎಲ್ ಎಚ್ ಎಸ್ ಗೂ 1 ಆಡ್ ಮಾಡಬೇಕು ಆರ್ ಎಚ್ ಎಸ್ ಗೂ 1 ಆಡ್ ಮಾಡಬೇಕು ಈಗ ಡಿನಾಮಿನೇಟರ್ ಇಲ್ಲಿ ಏನಿಲ್ಲ ಅಂದ್ರೆ 1 ಇಲ್ಲಿ ಕೂಡ ಏನಿಲ್ಲ ಅಂದ್ರೆ 1 ಓಕೆ ಸೊ ಈಗೇನ್ ಮಾಡೋಣ ಇಲ್ಲಿ ಓಕೆ ಈಗೇನ್ ಮಾಡೋಣ ಈ ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ ಡಿ ಪಿಗೆ 1 ಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ ಡಿ ಪಿನೇ ಬರುತ್ತೆ ಹೌದಾ ಈಗ ಇಲ್ಲಿರೋ ಫಸ್ಟ್ ನಂಬರ್ ತಗೊಳ್ರಿ ಓಕೆ ಪಿ ಬೈ ಡಿ ಪಿ ಓಕೆ ಇಂಟು ಎಲ್ಸಿಎಂ ಏನು ಡಿ ಪಿ ಅದರಿಂದ ಮಲ್ಟಿಪ್ಲೈ ಮಾಡ್ರಿ ಡಿ ಪಿ ಕ್ಯಾನ್ಸಲ್ ಆಯ್ತು ಏನ್ ಉಳಿತು ಪಿ ಉಳಿತು ಸೊ ಏನೇನ್ ಬರೀತಿದೆ ಪಿ ಪ್ಲಸ್ ಈಗ ಸೆಕೆಂಡ್ ನಂಬರ್ ತಗೊಳ್ರಿ 1/1 ಇಂಟು ಸೊ ಎಲ್ಸಿಎಂ ಏನಿದೆ ಎಲ್ಸಿಎಂ ಬಂದು ಡಿ ಪಿ ಇದೆ 1/1 ಇಂಟು ಡಿ ಪಿ ಏನಾಗುತ್ತೆ ಡಿ ಪಿನೇ ಆಗುತ್ತೆ ಸೊ ಆ ಡಿ ಪಿನ ಇಲ್ಲಿ ಬರೀ ಓಕೆ ಈಗ ನೆಕ್ಸ್ಟ್ ಇಲ್ಲಿ ಇವ್ರಿಬ್ರಿಗೆ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ ಇವ್ರಿಬ್ರಿಗೆ ಎಲ್ಸಿಎಂ ಡಿ ಕ್ಯೂ ಮತ್ತೆ 1 ಗೆ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ ಡಿ ಕ್ಯೂವೇ ಆಗುತ್ತೆ ಓಕೆ ಸೊ ಅವಾಗ ಏನಾಗುತ್ತೆ ಫಸ್ಟ್ ನಂಬರ್ ತಗೊಳ್ರಿ ಈಗ ನಾನೇನ್ ಮಾಡ್ಬಿಡ್ತೀನಿ ಇಲ್ಲಿ ಅರೇಂಜ್ ಮಾಡ್ಬಿಡ್ತೀನಿ ಇದರ ಕಾಲಮ್ ನ ಓಕೆ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ ಕ್ಯೂ ಎಫ್ ಬೈ ಡಿ ಕ್ಯೂ ಇಂಟು ಎಲ್ಸಿಎಂ ಏನು ಡಿ ಕ್ಯೂ ಸೊ ಅವಾಗ ಏನಾಯ್ತು ಡಿ ಕ್ಯೂ ಕ್ಯಾನ್ಸಲ್ ಆಗಿ ಏನ್ ಉಳಿತು ಕ್ಯೂ ಎಫ್ ಉಳಿತು ಸೊ ಇಲ್ಲೇನ್ ಬರೀರಿ ಕ್ಯೂ ಎಫ್ ಅಂತ ಬರೀರಿ ಓಕೆ ಪ್ಲಸ್ ಇದೆ ಪ್ಲಸ್ ಬರೀತೀನಿ ನೆಕ್ಸ್ಟ್ 1/1 ಇಂಟು ಓಕೆ ಎಲ್ಸಿಎಂ ಏನು ಡಿ ಕ್ಯೂ ಸೊ 1/1 ಇಂಟು ಡಿ ಕ್ಯೂ ಏನಾಯ್ತು ಡಿ ಕ್ಯೂವೇ ಆಯ್ತು ಸೊ ಇಲ್ಲೇನ್ ಬರೀತೀನಿ ಡಿ ಕ್ಯೂ ಅಂತ ಬರೀತೀನಿ ಓಕೆ ಈಗ ನೆಕ್ಸ್ಟ್ ಓಕೆ ಈಗ ನೀವು ನೋಡಿದ್ರೆ ಪಿಇ ಪ್ಲಸ್ ಡಿ ಪಿ ಏನಾಗುತ್ತೆ ನೀವೇ ನೋಡ್ರಿ ಪಿಇ ಪ್ಲಸ್ ಡಿ ಪಿ ಏನಾಗುತ್ತೆ ಪಿಇ ಪ್ಲಸ್ ಡಿ ಪಿ ಡಿ ಆಗುತ್ತಾ ಟೋಟಲ್ ಇವ್ರಿಬ್ರು ಆಡ್ ಮಾಡಿದ್ರೆ ಏನಾಗುತ್ತೆ ಡಿಇ ಆಗುತ್ತೆ ಸೊ ನಾನೇನ್ ಬರ್ತೀನಿ ಡಿಇ ಬೈ ಡಿ ಪಿ ಅಂತ ಬರಿತೀನಿ ಓಕೆ ಆಮೇಲೆ ಅದೇ ರೀತಿ ಇಲ್ಲಿ ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ನೀವೇ ನೋಡ್ರಿ ಇಲ್ಲಿ ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ಓಕೆ ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ಆಡ್ ಮಾಡಿದ್ರೆ ಏನಾಗುತ್ತೆ ಟೋಟಲ್ ಡಿ ಎಫ್ ಆಗುತ್ತೆ ಸೊ ನಾನು ಇಲ್ಲೇನ್ ಬರಿತೀನಿ ಇಲ್ಲಿ ಡಿ ಎಫ್ ಅಂತ ಬರಿತೀನಿ ಓಕೆ ಹೋಲ್ ಡಿವೈಡೆಡ್ ಬೈ ಏನದು ಡಿ ಕ್ಯೂ ಓಕೆ ಈಗ ನಾನೇನ್ ಮಾಡ್ಬಿಡ್ತೀನಿ ಇವಾಗ ಇದನ್ನ ಉಲ್ಟಾ ಬರಿತೀನಿ ಡಿ ಬೈ ಡಿ ಪಿ ನ ಉಲ್ಟಾ ಬರೆದ್ರೆ ಏನಾಗುತ್ತೆ ಡಿ ಪಿ ಬೈ ಡಿ ಆಗುತ್ತೆ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್ ನ ಏನಂತ ಬರಿಬೋದು ನೀವು ಇದು ಕೂಡ ಉಲ್ಟಾ ಆಗುತ್ತೆ ಸೊ ಏನು ಡಿ ಕ್ಯೂ ಬೈ ಡಿ ಎಫ್ ಆಗುತ್ತೆ ಓಕೆ ಸೊ ಈಗ ನಮಗೆ ಏನ್ ಬಂತು ಇವಾಗ ಈಗ ನಾವೇನ್ ಮಾಡಿದ್ವಿ ಇದನ್ನ ರಿವರ್ಸ್ ಮಾಡಿದ್ರೆ ಇದನ್ನ ಕೂಡ ರಿವರ್ಸ್ ಬರಿಬೇಕಾಗುತ್ತೆ ಓಕೆ ಆಮೇಲೆ ಈಗ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ಈಗ ನಾನು ಡಿ ಪಿ ಇದ್ದಲ್ಲಿ ಎ ಬಿ ಅಂತ ಬರಿಬಹುದು ಓಕೆ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಇದ್ದಲ್ಲಿ ಏನ್ ಬರಿಬಹುದು ನಾನು ಎ ಸಿ ಅಂತ ಬರಿಬಹುದು ಇದು ಈಕ್ವೇಶನ್ ನಾನು ಇದನ್ನೇನಂತೀನಿ ಲೈಕ್ ಈಕ್ವೇಶನ್ ಯಾಕೆ ತಗೊಂಡಿದ್ವಿ ನಾವು ಅಲ್ಲಿ ಲಾಸ್ಟ್ ಸಿ ತಗೊಂಡಿದ್ವಿ ಇದನ್ನ ನಾವು
4 ಅಂತ ಕರೆಯೋಣ. ಇದು ಎಲ್ಲಿಂದ ಬರ್ದೆ ಅಂದ್ರೆ ಕನ್ಸ್ಟ್ರಕ್ಷನ್ ಇಂದ ಬರ್ದೆ. ಕನ್ಸ್ಟ್ರಕ್ಷನ್ ಏನು, DP ದಲ್ಲಿ AB ಬರಿಬಹುದು, AP ದಲ್ಲಿ AC. ಒಂದ್ಸರಿ ನೋಡ್ಕೊಂಡ್ಬಿಡ್ರಿ, ನಿಮಗೆ ಕ್ಲಾರಿಟಿ ಬಂದ್ಬಿಡುತ್ತೆ. ಓಕೆ, ಸೊ ಕನ್ಸ್ಟ್ರಕ್ಷನ್ ನಮ್ಗೆ ಏನ್ ಗೊತ್ತು, DP ದಲ್ಲಿ ಏನ್ ಬರಿಬಹುದು, AB, ಏನ್ ಬರಿಬಹುದು, AC. ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಈಗ ನೀವು ನೋಡಿದ್ರೆ ಏನ್ ಬಂತು ನನಗೆ, AB/DE is equal to AC/DF ಅಂತ ಬಂತು. ಹೌದಾ? ಸೊ ಈಗ ನೀವು ನೋಡಿದ್ರೆ ಅಲ್ಲಿ ನಾವು ಒಂದ್ ಪಾರ್ಟ್ ಮಾಡ್ಬಿಟ್ಟಿವಿ ಆಲ್ರೆಡಿ. ಏನದು, AB/DE is equal to AC/DF ಬಂದ್ಬಿಡ್ತು ನಮಗೆ ಆಲ್ರೆಡಿ. AB/DE is equal to AC/DF ಅಂತ ಬಂತು. ಈಗ ನೋಡ್ರಿ ಇಲ್ಲಿ ಬಂದಿದೆ ತಾನೆ, AB/DE is equal to AC/DF ಅಂತ ಬಂದ್ಬಿಡ್ತು. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡ್ತೀವಿ, ಸಿಮಿಲರ್ಲಿ. ಓಕೆ, ಸೊ ಇದೇನು 3 ಲೈನ್ ಬರ್ದ್ಬಿಟ್ಟು L ಲೈನ್ ಬರ್ದ್ರೆ ಮೀನಿಂಗ್ ಏನು, ಸಿಮಿಲರ್ಲಿ. ಸಿಮಿಲರ್ಲಿ ನಾವೇನ್ ಪ್ರೂವ್ ಮಾಡ್ಬೋದು ಅಂದ್ರೆ, ಇದೇ ರೀತಿ ಮಾಡಿದ್ರೆ ನಾವೇನ್ ಪ್ರೂವ್ ಮಾಡ್ಬೋದು ಅಂದ್ರೆ AB/DE is equal to BC/EF ಅಂತ ಪ್ರೂವ್ ಮಾಡ್ಬೋದು. ಓಕೆ, ಇದನ್ನ ಈಕ್ವೇಶನ್ 5 ಅಂತ ಬರೀಬಹುದು. ಯಾಕಂದ್ರೆ ನಾವು ಮತ್ತೆ ಪ್ರೂವ್ ಮಾಡ್ಕೊಂಡು ಹೋದ್ರೆ ಟೈಮ್ ಇರುತ್ತೆ. ನೀವು ಜಸ್ಟ್ ಈ ಸ್ಟೇಟ್ಮೆಂಟ್ ಬರ್ದ್ಬಿಡ್ರಿ, ಸಿಮಿಲರ್ಲಿ AB/DE is equal to BC/EF. ಯಾಕೆ ಅದನ್ನ ತಗೊಂಡೆ ಅಂದ್ರೆ ಉಳಿದಿದ್ ನಾವು ಅದಷ್ಟೇ ಪ್ರೂವ್ ಮಾಡ್ಬೇಕು. ಈಗ ನಾವು ಈಗ ಏನ್ ಪ್ರೂವ್ ಮಾಡಿದ್ವಿ, AB/DE is equal to AC/DF ಅಂತ ಪ್ರೂವ್ ಮಾಡಿದ್ವಿ. ಸಿಮಿಲರ್ಲಿ ನಾವೇನ್ ಪ್ರೂವ್ ಮಾಡ್ಬೋದು, AB/DE is equal to BC/EF ಅಂತ ಪ್ರೂವ್ ಮಾಡ್ಬೋದು. ಈಗ ನೀವೇ ನೋಡ್ರಿ, ನಾನು ಈಗ ಏನ್ ಬರಿಬಹುದು ಅಂದ್ರೆ ಫ್ರಮ್ ಈಕ್ವೇಶನ್ 4 and 5 ಇಂದ ಏನ್ ಬರಿಬಹುದು ಅಂತಂದ್ರೆ, ಓಕೆ, 4 and 5 ಇಂದ ಇಲ್ಲಿ AB/DE ಇದೆ, ಇಲ್ಲಿ AB/DE ಇದೆ. ಸೊ ಅಂದ್ರೆ ಏನು, ಇವ್ರು 3 ಈಕ್ವಲ್ ಅಂತ ಬರಿಬಹುದಾ, ಫ್ರಮ್ 4 and 5. ಎಕ್ಸಾಂಪಲ್ ಅನ್ಕೊಳ್ಳೋಣ, ಇವನು 10 ಇದ್ರೆ ಇವನು 10 ಇರ್ತಾನೆ, AB/10 ಅಂದ್ರೆ ಇವನು ಕೂಡ 10 ಇರ್ತಾನೆ. ಸೊ 3 ಈಕ್ವಲ್ ಅಂತ ಬರಿಬೋತಾನೆ. ಇದಕ್ಕೆ ಏನ್ ಬರಿಬಹುದು ನಾನು ಇವಾಗ, AB/DE is equal to BC/EF is equal to AC/DF. ಓಕೆ, ಇವ್ರು 3 ಈಕ್ವಲ್ ಅಂತ ಬರ್ದ್ ಬಿಟ್ವಿ. ಇದೇ ತಾನೇ ಪ್ರೂವ್ ಮಾಡ್ಬೇಕಾಯ್ತು ಫಸ್ಟ್ ಇದ್ರಲ್ಲಿ. ಒಂದನ್ನ ಪ್ರೂವ್ ಮಾಡ್ಬಿಟ್ವಿ, 1. ಓಕೆ, ಇನ್ನೊಂದ್ ಏನ್ ನೆಕ್ಸ್ಟ್ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು, 2 ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಫಸ್ಟ್ ನಿಮಗೆ ಸಿಮಿಲರ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಓಕೆ ಏನಿರ್ಬೇಕು, ಒಂದು ಕರೆಸ್ಪಾಂಡಿಂಗ್ ಆಂಗಲ್ಸ್, ಎಲ್ಲಾ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು. ಆಮೇಲೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಇರಬೇಕು. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಇರಬೇಕು. ಸೇಮ್ ರೇಷಿಯೋ ಆರ್ ಸೇಮ್ ಪ್ರಪೋರ್ಷನ್ ಅಲ್ಲಿ ಇರಬೇಕು. ಈಗ ನೀವು ನೋಡಿದ್ರೆ ಈ ಟ್ರಯಾಂಗಲ್ ಅಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂತ ಅವರೇ ಕೊಟ್ಟಿದ್ರು ಗಿವನ್ ಅಲ್ಲಿ. ನಾನು ಸಪರೇಟ್ ಆಗಿ ಬರೀತೀನಿ. ಈ ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಈಕ್ವಲ್ ಇದಾವ ಅಂತ ಅವ್ರು ಕೊಟ್ಟಿದ್ರು, ಹೌದಾ? ಗಿವನ್ ಅಲ್ಲಿ ನಾವು ಗಿವನ್ ಅಲ್ಲಿ ಏನ್ ತಗೊಂಡಿರೋದು, 3 ಆಂಗಲ್ ಈಕ್ವಲ್ ಅಂತ ಬಿಟ್ಟಿದ್ವಿ. ಸೊ ಫಸ್ಟ್ ಒಂದು ಕಂಡೀಷನ್ ನಮ್ಗೆ ಆಲ್ರೆಡಿ ಗಿವನ್ ಅಲ್ಲಿ ಶಿಫ್ಟ್ ಆಗಿದೆ. ಈಗ ಸಿಮಿಲರ್ ಟ್ರಯಾಂಗಲ್ ಅಂದ್ರೆ ಸೆಕೆಂಡ್ ಕಂಡೀಷನ್ ಏನ್ ಸ್ಯಾಟಿಸ್ಫೈ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ, ಸೇಮ್ ಪ್ರಪೋರ್ಷನ್ ಅಂದ್ರೆ ನಥಿಂಗ್ ಬಟ್ ಏನ್ ಮೀನಿಂಗ್, ಈಗ ಏನ್ ತಗೋಬೇಕು ಆಲ್ರೆಡಿ ಹೇಳಿದ್ನಲ್ಲ, ಸೇಮ್ ಪ್ರಪೋರ್ಷನ್ ಅಂದ್ರೆ ನಥಿಂಗ್ ಬಟ್ ಬರ್ತಿದೆ ನೋಡ್ರಿ, AB/D ಅಂದ್ರೆ ಲೆಫ್ಟ್ ಸೈಡ್ ಡಿವೈಡೆಡ್ ಬೈ ಲೆಫ್ಟ್ ಸೈಡ್ is equal to base divided by base is equal to right side divided by right side. ಈಗ ಆಲ್ರೆಡಿ ಇದು ಪ್ರೂವ್ ಮಾಡಿವಿ. ಇದನ್ನ ಈಕ್ವೇಶನ್ 6 ಅನ್ಕೊಂಡ್ರೆ ನಾವು ಡೈರೆಕ್ಟ್ ಆಗಿ ಏನ್ ಬರಿಬಹುದು ಅಂದ್ರೆ, ಫ್ರಮ್ ಗಿವನ್ ಅಲ್ಲಿ ಎಲ್ಲ ಆಂಗಲ್ಸ್ ಈಕ್ವಲ್ ಇದ್ವು. ಆಮೇಲೆ ಈಕ್ವೇಶನ್ 6 ಇಂದ ನಮ್ಗೆ ಏನ್ ಗೊತ್ತಾಯ್ತು, ಎಲ್ಲ ಸೈಡ್ಸ್ ಪ್ರಪೋರ್ಷನ್ ಇದಾವೆ. ಸೊ ಅವಾಗ ಏನ್ ಬರಿಬಹುದು, ನಾನು ಡೈರೆಕ್ಟ್ ಆಗಿ ಟ್ರಯಾಂಗಲ್ ABC is similar to triangle PEF ಅಂತ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಎರಡನೇದು ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಇದನ್ನ ನಾವು ಎರಡನೇದು ಕೂಡ ಪ್ರೂವ್ ಮಾಡ್ಬಿಟ್ವಿ. ಸೊ ಇದಿರೋದು ಇದೊಂದು ಥಿಯರಮ್. ಓಕೆ, ಈ ತರ ಪ್ರೂವ್ ಮಾಡ್ಬೇಕು. ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ, PPT ಬೇಸಿಕ್ಸ್, ಆಮೇಲೆ ಸಿಮಿಲರ್ ಟ್ರಯಾಂಗಲ್ ಅಂದ್ರೆ ಏನಂತ ಬೇಸಿಕ್ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಆಮೇಲೆ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ 2 ಸೆಟ್ 1 ಮತ್ತೆ ಸೆಟ್ 2 ಅವೆರಡು ಸಾಲ್ವ್ ಮಾಡ್ಬಿಟ್ಟು ಅದರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು
ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.